ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಖುಷಿಯಿಂದ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾಕೆಂತ ಹೇಳಿದರೆ, ಇವತ್ತು 9ನೇ ತಾರೀಕು ನಾವು ಹಾಸ್ಪಿಟಲಿಗೆ ಬಂದಿದ್ವಿ. ನಾನು ಮತ್ತು ಕೌಶಿ ಇಬ್ಬರು ಕೂಡ ಹಾಸ್ಪಿಟಲಿಗೆ ಬಂದಿದ್ವಿ. ಕೌಶಿಗೆ ಟೆಸ್ಟ್ ಇದೆ ಬನ್ನಿ ಅಂತ ಅಂದ್ಬಿಟ್ಟು 9 ತಾರೀಕಿಗೆ ಬರೋದಕ್ಕೆ ಹೇಳಿದ್ರ. ಹಾಗಾಗಿ ಕೌಶಿನ ಕರ್ಕೊಂಡು ಹಾಸ್ಪಿಟಲ್ಗೆ ಬಂದಿದ್ದೆ. ಸೊ ಸ್ಕ್ಯಾನ್ ಎಲ್ಲ ಮಾಡಿದ್ರು ಡಾಕ್ಟರ್. ಟೆಸ್ಟ್ ಎಲ್ಲ ಮಾಡಿ ಆದ ನಂತರ ನೀವು ಅಡ್ಮಿಟ್ ಆಗಬೇಕು, ಗರ್ಭಕೋಶದಲ್ಲಿ ವಾಟರ್ ಕಂಟೆಂಟ್ ತುಂಬಾ ಕಡಿಮೆ ಇದೆ, ಅದರಿಂದ ಅಡ್ಮಿಟ್ ಆಗೋದೇ ಬೆಸ್ಟ್. ಇಲ್ಲ ಅಂತ ಹೇಳಿದರೆ ಮಗು ಮೋಷನ್ ಮಾಡ್ಕೊಳ್ಳುವಂತಹ ಚಾನ್ಸ್ ಇದೆ ಅಂತ ಅಂದ್ಬಿಟ್ಟು ಸಡನ್ ಆಗಿ ಹೇಳಿದರು. ಸೊ ಏನು ಮಾಡಬೇಕು ಅಂತ ಕೈಕಾಲೇ ಆಡ್ತಾ ಇರಲಿಲ್ಲ. ಅಂದರೆ ಮನೆ ಹತ್ರ ಇತ್ತು, ಅಷ್ಟೊಂದು ದೊಡ್ಡ ಪ್ರಾಬ್ಲಮ್ ಅಂತ ಏನಿರಲಿಲ್ಲ. ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದರೆ ಸ್ವಲ್ಪ ನಾನು ಕೂಡ ಮೆಂಟಲಿ ಪ್ರಿಪೇರ್ ಆಗಿಯೇ ಬಂದಿದ್ದೆ. ಯಾಕೆಂತ ಹೇಳಿದರೆ ಲಾಸ್ಟ್ ಸ್ಕ್ಯಾನಿಂಗಲ್ಲಿ ಕೂಡ ಹೇಳಿದರು 7.5% ಇದೆ ನೀರು. ಸೊ 5%ಗೆ ಬಂದರೆ ಅಡ್ಮಿಟ್ ಆಗಲೇಬೇಕಾಗತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಸ್ವಲ್ಪ ಮೆಂಟಲಿ ಪ್ರಿಪೇರ್ ಮಾಡಿಕೊಂಡು ಬಂದಿದ್ದೆ ನಾನು. ಅಡ್ಮಿಟ್ ಆಗಬೇಕು ಅಂತ ಹೇಳಿದರೆ ಅಡ್ಮಿಟ್ ಆಗೋದೆ ಅಂತ ಅಂದ್ಬಿಟ್ಟು ಎನಿಸ್ಕೊಂಡು ಬಂದಿದ್ದೆ. ಸೊ ಹಾಗೆ ಆಯಿತು ಅಂತಲೇ ಹೇಳ್ಬೋದು. ಸಡನ್ನಾಗಿ ಡಾಕ್ಟರ್ ಹೇಳಿದರು ವೆಯ್ಟ್ ಮಾಡೋದು ಬೇಡ, ನಾರ್ಮಲ್ಗೆ ಟ್ರೈ ಮಾಡೋಣ, ಟ್ರೈ ಮಾಡಿ ಆಗಿಲ್ಲ ಅಂತ ಹೇಳಿದರೆ ಆಮೇಲೆ ಸಿಸೇರಿಯನ್ ಮಾಡೋಣ ಅಂತ ಹೇಳಿದರು. ಆದರೆ ನಾರ್ಮಲಿಗೆ ಟ್ರೈ ಮಾಡಿದ್ರು, ತುಂಬ ಅಂದರೆ ಜೆಲ್ ಹಾಕಿ ಟ್ರೈ ಮಾಡಿದರು, ಆಮೇಲೆ ಡ್ರಿಪ್ಸ್ ಹಾಕಿ ಟ್ರೈ ಮಾಡಿದರು, ಏನೇ ಮಾಡಿದರೂ ಕೂಡ ನಾರ್ಮಲ್ ಆಗಲೇ ಇಲ್ಲ. ಯಾಕಂತ ಹೇಳಿದರೆ ಮಗು ಹೆಡ್ ಕೂಡ ಸ್ಟ್ರೈಟಾಗಿ ಮೇಲೇ ಇತ್ತು, ಸ್ವಲ್ಪ ಕೂಡ ಕೆಳಗಡೆ ಬಂದಿರಲಿಲ್ಲ. ಸೊ ಆ ರೀಸನ್ಗೋಸ್ಕರ ಆದರೂ ಒಂದ್ಸಲ ಟ್ರೈ ಮಾಡೋಣ, ನಮ್ಮಿಂದಾಗಿ ವಾಪಸ್ಸು ಸಿಸೇರಿಯನ್ನೇ ಸ್ಟಾರ್ಟಿಂಗಲ್ಲಿ ನಾವು ಸಿಸೇರಿಯನ್ನೇ ಮಾಡಿದರೆ ನಮಗೆ ಕೂಡ ಸ್ವಲ್ಪ ಬೇಜಾರು ಮನಸ್ಸಿಗೆ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದರು. ಬಟ್ ನಾರ್ಮಲ್ ಆಗಲೇ ಇಲ್ಲ. ಬೆಳಿಗ್ಗೆ 11-11:30 ಹೊತ್ತಿಗೆ ನಾರ್ಮಲಿಗೆ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾನೆ ಇದ್ದರು. ಬಟ್ ಸಂಜೆ ಒಂದು 5 ಗಂಟೆ ತನಕ ಕೂಡ ಟ್ರೈ ಮಾಡ್ತಾನೆ ಇದ್ದರು. ಡ್ರಿಪ್ಸ್ ಹಾಕಿಬಿಟ್ಟು ಜೆಲ್ ಹಾಕಿಬಿಟ್ಟು ಟ್ರೈ ಮಾಡಿದರು, ಬಟ್ ಆಗಲೇ ಇಲ್ಲ. ನಂತರ ಇನ್ನೂ ನಾವು ವೆಯ್ಟ್ ಮಾಡೋದು ಬೇಡ, ಸಿಸೇರಿಯನ್ ಮಾಡೋಣ ಅಂತ ಹೇಳಿದರು. ಸೊ ಹಾಗಾಗಿ ಸಂಜೆ 5:51 ಸಿಸೇರಿಯನ್ ಮಾಡಿದರು. ಸೊ ಏನು ಮಾಡೋಣ ಅಲ್ವಾ, ನಮಗೆ ಕೂಡ ನಾರ್ಮಲ್ ಆಗಬೇಕು ಅಂತ ಆಸೆ ಇತ್ತು. ಬಟ್ ಅವಳಿಗೆ ಕೂಡ ತುಂಬಾ ಆಸೆ ಇತ್ತು, ನಾರ್ಮಲ್ ಆದರೆ ಬೆಸ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾನೆ ಇದ್ಲು. ಆದರೆ ಏನು ಮಾಡೋಣ, ಏನು ಮಾಡೋಕ್ಕಾಗಲ್ಲ, ಯಾವುದು ನಮ್ಮ ಕೈಲಿರಲ್ಲ. ಯಾವುದಾದ್ರೂ ನಮಗೆ ತಾಯಿ ಮತ್ತು ಮಗು ಸೇಫಾಗಿ ಕೈಗೆ ಸಿಗೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಟೈಮ್ನಲ್ಲಿ ರಿಸ್ಕ್ ತಗೊಳ್ಳೋದಕ್ಕೆ ನಮಗೆ ಕೂಡ ಯಾರಿಗೂ ಕೂಡ ಮನಸ್ಸಿರಲಿಲ್ಲ. ಸೊ ಹಾಗಾಗಿ ಆಮೇಲೆ ಸೈನ್ ಹಾಕಿಬಿಟ್ವಿ ನಾವು. ಹಾಗೆ ಅವತ್ತಿನ ದಿನ ಫುಲ್ ಡೇ ಅಂದರೆ ಫುಲ್ ನೈಟ್ ಅವರೇ ಟೇಕ್ ಕೇರ್ ಮಾಡ್ತಾಯಿದ್ರು. ಪೋಸ್ಟ್ ಆಪರೇಟಿವ್ ವಾರ್ಡಲ್ಲಿ ಹಾಕಿಬಿಟ್ಟು ಅವರೇ ಟೇಕ್ ಕೇರ್ ಮಾಡ್ತಾಯಿದ್ರು. ನಮಗೆ ರೂಮ್ಗೆ ಎಲ್ಲ ಶಿಫ್ಟ್ ಮಾಡಿರಲಿಲ್ಲ. ಸೊ ನೆಕ್ಸ್ಟ್ ಡೇ ಬೆಳಿಗ್ಗೆ ವಾಪಸ್ ಇಲ್ಲಿ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ರೂಮ್ಗೆ ಫುಲ್ಲು ಬಲೂನ್ ಎಲ್ಲ ಹಾಕಿಬಿಟ್ಟು ಡೆಕೋರೇಟ್ ಮಾಡಿದ್ದಾರೆ ಸಿಂಪಲ್ ಆಗಿ. ಇದೆಲ್ಲರಿಗೂ ಕೂಡ ಮಾಡ್ತಾರೆ, ಯಾವುದೇ ಬೇಬಿ ಬರ್ತಲ್ಲಿ ಆದರೂ ಕೂಡ ರೂಮ್ಗೆ ಈ ಥರ ಅಂದರೆ ಬಲೂನ್ ಎಲ್ಲ ಹಾಕಿಬಿಟ್ಟು ಡೆಕೋರೇಟ್ ಮಾಡ್ತಾರೆ. ಬೇಬಿ ಗರ್ಲ್ ಆದರೆ ಪಿಂಕ್ ಕಲರಲ್ಲಿ ಹಾಕ್ತಾರೆ, ಬೇಬಿ ಬಾಯ್ ಆದರೆ ಈ ಥರ ಬ್ಲೂ ಕಲರಲ್ಲಿ ಹಾಕಿಬಿಟ್ಟು ಈ ಥರ ಸಿಂಪಲ್ ಆಗಿ ಇದು ನೋಡಿ ತೊಟ್ಟಿಲು ಇದಕ್ಕೆಲ್ಲ ಹಾಕಿ ಸಿಂಪಲ್ ಆಗಿ ಡೆಕೋರೇಟ್ ಮಾಡಿಬಿಟ್ಟು ಆಮೇಲೆ ರೂಮ್ಗೆ ಶಿಫ್ಟ್ ಮಾಡುವಂಥದ್ದು. ಇದೊಂಥರ ಚಂದ ಅಲ್ವಾ? ಯಾಕಂತ ಹೇಳಿದರೆ ನಮಗೆ ಕೂಡ ಅಷ್ಟೇ ತುಂಬ ಖುಷಿ ಇರುತ್ತೆ ಮಗು ಹುಟ್ಟಿದೆ ಅಂತ ಅಂದ್ಬಿಟ್ಟು. ಸೊ ಒಂಥರ ಚಿಕ್ಕದಾಗಿ ಅವ್ರು ಕೂಡ ಅಷ್ಟೇ ಸೆಲೆಬ್ರೇಟ್ ಮಾಡಿಬಿಟ್ಟು ಈ ಥರ ಬಲೂನ್ ಎಲ್ಲ ಹಾಕಿಬಿಟ್ಟು ಆಮೇಲೆ ಶಿಫ್ಟ್ ಮಾಡ್ತಾರೆ. ಈಗ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ಮಗು ಕೂಡ ತೊಟ್ಲಲ್ಲಿ ಮಲ್ಕೊಂಡಿದ್ದಾನೆ. ಹಾಗೆ ಕೌಶಿ ಕೂಡ ರೆಸ್ಟ್ ಮಾಡ್ತಾ ಇದ್ದಾಳೆ, ಪೇನ್ ಇದೆ ಅಂತ ಹೇಳ್ತಾ ಇದ್ಲು. ಕೌಶಿ ಅಮ್ಮ ಇದು, ಆಮೇಲೆ ಕೌಶಿ ಅಜ್ಜಿ ಇಬ್ಬರು ಕೂಡ ಬಂದಿದ್ರು, ಕೌಶಿ ಮಾವ ಕೂಡ ಬಂದಿದ್ರು. ಹಾಗೆ ಡೆಲಿವರಿ ಆದ ಕೂಡಲೇ ತಮ್ಮನಿಗೆ ಕೂಡ ಇನ್ಫಾರ್ಮ್ ಮಾಡಿದ್ದೆ. ಅವನು ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ಲೈಟಿಗೆ 4:30 ಫ್ಲೈಟ್ ಇತ್ತು ಅವನಿಗೆ. ಸೊ ಆ ಟೈಮ್ಗೆ ಅವನು ಕೂಡ ಹೊರಟು 10:30ಗೇನೋ ರೀಚ್ ಆದ ನಮ್ಮ ಮ್ಯಾಂಗ್ಳೂರ್ ಏರ್ಪೋರ್ಟಿಗೆ. ನಂತರ ಅಲ್ಲಿಂದ ಫ್ರೆಶ್ ಅಪ್ ಆಗಿ ಮನೆಗೆ ಹೋಗಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಹಾಸ್ಪಿಟಲ್ಗೆ ಬಂದಿದ್ದಾನೆ ಮಗನ ನೋಡೋದಕ್ಕೆ. ಹೆಂಡತಿ ಹಾಗೆ ಮಗನ ನೋಡೋದಕ್ಕೆ ಅಂತ ಬಂದಿದ್ದಾನೆ. ಅವನ ಮುಖದಲ್ಲಿರುವಂಥ ಖುಷಿನ ನೋಡೋದಕ್ಕೇನೆ 2 ಕಣ್ಣು ಸಾಕಾಗಲಿಲ್ಲ ನಮಗೆ, ಅಷ್ಟು ಖುಷಿ ಆಗ್ತಾ ಇತ್ತು. ಯಾರಿಗೂ ಹಾಗೆ ಅಲ್ವಾ, ಅವರವರ ಮಕ್ಕಳು ಅಂತ ಹೇಳಿದರೆ ಅದೇನೋ ಒಂಥರ ತುಂಬ ಖುಷಿ ಪಡ್ತಾರೆ. ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ, ಆ ಥರ ಇರುತ್ತೆ. ಹಾಗೆ ಮಗುನ ನೋಡಿಬಿಟ್ಟು ತುಂಬಾ ಸಂತೋಷ ಆಯಿತು ಅವನಿಗೂ. ಇದು ಅದರ ನೆಕ್ಸ್ಟ್ ಡೇ ಮಾಡಿರುವಂತಹ ಲಾಗ್. ಅಂದರೆ ನಾನು ಹಾಸ್ಪಿಟಲಲ್ಲಿ ಇದ್ದೆ ಅಲ್ವಾ, ನಾನು ಕೂಡ ತುಂಬಾ ಬ್ಯುಸಿಯಾಗಿರೋದ್ರಿಂದ ನನಗೆ ಅಷ್ಟೊಂದು ವೀಡಿಯೋ ಎಲ್ಲ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಆದಷ್ಟು ವೀಡಿಯೋ ಮಾಡಿಬಿಟ್ಟು ನಿಮಗೆ ಕೂಡ ತೋರ್ಸೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಇದು ಅದರ ನೆಕ್ಸ್ಟ್ ಡೇ ಅಂದರೆ ಡೆಲಿವರಿ ಆದ 3ನೇ ದಿನ. ನನ್ನ ತಂಗಿ ಫ್ಯಾಮಿಲಿ ಬಂದಿದ್ದಾರೆ. ಇದು ನನ್ನ ತಂಗಿ, ಹಾಗೆ ತಂಗಿ ಮಗ. ಇನ್ನೊಂದೇನು ಹೇಳಬೇಕು ಅಂತ ಹೇಳಿದರೆ, ಈ ಮಗು ಇದೆ ಅಲ್ವಾ ಇವಾಗ, ಅಂದರೆ ನನ್ನ ತಮ್ಮನ ಮಗು ಇದೆ ಅಲ್ವಾ. ಸೊ ನನ್ನ
ತಂಗಿ ಮಗ ಇವನ್ ತರಾನೇ ಇದ್ದಾನೆ ನೋಡೋದಿಕ್ಕೆ. ನಾವೆಲ್ಲರೂ ಕೂಡ ಅದೇ ಹೇಳ್ತಾ ಇದ್ವಿ, ಇವನ್ ಚಿಕ್ಕವನಿರ್ಬೇಕಿದ್ರೆ ಸೇಮ್ ಇದೇ ತರ ಇದ್ದ ಅಂತ ಹೇಳ್ತಾ ಇದ್ವಿ. ಸೊ ಅದೇ ತರ ಇದ್ದ ನೋಡೋದಿಕ್ಕೆ. ಮಕ್ಳಿಗೆ 2 days ರಜೆ ಇದೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಮಕ್ಳನ್ನೆಲ್ಲ ಕರ್ಕೊಂಡು ಬಂದಿದ್ಲು. ಹಾಗೆ 1-2 ದಿವಸ ಮನೇಲಿ ಇದ್ಲು, ಒಂದು ನೈಟ್ ಹಾಸ್ಪಿಟಲ್ ಅಲ್ಲಿ ಒಟ್ಟಿಗೆ ಇದ್ವಿ. ಈ ತರ ಎಲ್ಲ ಇದ್ವಿ ಅಂತಾನೆ ಹೇಳ್ಬೋದು. ಹಾಗೆ ಅಂದ್ರೆ ಡೆಲಿವರಿ ಟೈಮ್ ನಲ್ಲಿ ನಾನು ಹಾಗೆ ಅಮ್ಮ ಇಬ್ರೇ ಇದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಅಂತ ಅನ್ನಿಸ್ತಾ ಇತ್ತು. ತಮ್ಮ ಬಂದಿದ್ದ ಅಲ್ವಾ, ಹಾಗೆ ತಂಗಿ ಕೂಡ ಇದ್ಲು. ಇವರಿಬ್ರು ಇರೋದ್ರಿಂದ ನನಗೆ ತುಂಬಾನೇ ಸುಲಭ ಆಯ್ತು. ಅಂದ್ರೆ ತಮ್ಮ ಇದ್ದಿದ್ರಿಂದ ತುಂಬಾ ಕೆಲಸ ಸುಲಭ ಆಯ್ತು. ಅವನೇ ಎಲ್ಲ ನೋಡ್ಕೋತಾ ಇದ್ದ. ಹಗ್ಲು ಹೊತ್ತಲ್ಲೆಲ್ಲ ಅವನನ್ನ ನಾನು ಹಾಸ್ಪಿಟಲ್ ಅಲ್ಲಿ ಬಿಟ್ಟು ಹಾಗೆ ಮನೆಗೆ ಬಂದು ಅಡ್ಗೆ ಎಲ್ಲ ಮಾಡಿ ತಗೊಂಡು ಹೋಗ್ತಾ ಇದ್ದೆ. ಅಮ್ಮ ಮತ್ತೆ ತಮ್ಮ ಮ್ಯಾನೇಜ್ ಮಾಡ್ತಾ ಇದ್ರು ಅಲ್ಲಿ ಎಲ್ಲವನ್ನು ಕೂಡ. ಸೊ ನಾನು ಆರಾಮಾಗಿ ಮನೆಗೆ ಬಂದು ಅಡ್ಗೆ ಮಾಡಿ ತಗೊಂಡು ಹೋಗ್ತಾ ಇದ್ದೆ. ಸೊ ಈ ತರ ಇತ್ತು. ಹಾಗೆ ಡೆಲಿವರಿ ಆದ ನೆಕ್ಸ್ಟ್ ಡೇ ನಮ್ಮ ಅಕ್ಕ ಮಧ್ಯಾಹ್ನ ನಮಗೆ ಊಟ ಎಲ್ಲ ಕಲ್ಸ್ಕೊಟ್ಟಿದ್ರು. ಅಂದ್ರೆ ಆ ದಿನ ಕೂಡ ಅಷ್ಟೇನೆ ಶಿಫ್ಟಿಂಗ್ ಇತ್ತಲ್ವಾ ರೂಮಿಗೆ ಅಂತ ಅಂದ್ಬಿಟ್ಟು ನಾನು ಮನೆಗೆ ಬಂದಿರಲಿಲ್ಲ. ಅದರ ನೆಕ್ಸ್ಟ್ ಡೇ ಇಂದ ಅಮ್ಮ ಆಮೇಲೆ ನಾನು ತಂಗಿ ಎಲ್ಲ ಅವ್ರು ಸೇರಿಬಿಟ್ಟು ಒಬ್ಬೊಬ್ರು ಮನೆಯಲ್ಲಿ ನಿಂತ್ಕೊಂಡು ಅಡುಗೆ ಎಲ್ಲ ಮಾಡಿ ತಂದು ಕೊಡ್ತಾ ಇದ್ವಿ ಹಾಸ್ಪಿಟಲ್ಗೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಇಲ್ಲಿ ಇದು ಅಂದರೆ 5ನೇ ದಿವಸ ಡೆಲಿವರಿಯಾಗಿ 5ನೇ ದಿವಸ ಬೆಳಿಗ್ಗೆ ಮಾಡಿರುವಂತಹ ಲಾಗ್. ಇವತ್ತು ಡಿಸ್ಚಾರ್ಜ್ ಇದೆ ಕೌಶಿಗೆ. ಸೊ ಇವತ್ತು ಮನೆಗೆ ಹೋಗೋದಕ್ಕೆ ಆಗಿಲ್ಲ ನನಗೆ ಬೆಳಿಗ್ಗೆ. ಅಂದರೆ ನೈಟ್ ಪೂರ್ತಿ ಹಾಸ್ಪಿಟಲಲ್ಲೇ ಇರ್ತಾ ಇದ್ದೆ ನಾನು ಪ್ರತಿದಿನ ಕೂಡ. ಹಾಗೆ ಇವತ್ತು ನಾನು ಮತ್ತೆ ಅಮ್ಮ ಹಾಸ್ಪಿಟಲಲ್ಲೇ ಇದ್ದಿದ್ದರಿಂದ ಮನೆಯಲ್ಲಿ ಯಾರೂ ಇರಲಿಲ್ಲ, ತಂಗಿ ಊರಿಗೆ ಹೊರಟೋಗಿದ್ಲು. ಸೊ ಹಾಗಾಗಿ ಇವತ್ತು ಕ್ಯಾಂಟೀನ್ ಫುಡ್ಡೇ ನಮಗೆ ತಿನ್ನಬೇಕಾಯಿತು, ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಹಾಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಡಿಸ್ಚಾರ್ಜ್ಗೆ ಅಂತ ಅಂದ್ಬಿಟ್ಟು. ತಮ್ಮ ಇದ್ದಾನಲ್ವಾ, ಸೊ ಅವನೇ ಎಲ್ಲ ನೋಡ್ಕೊತಾನೆ. ನನಗೆ ಸ್ವಲ್ಪ ಆರಾಮ ಅಂತ ಅನ್ಸುತ್ತೆ ಅವನಿದ್ದಿದ್ರಿಂದ. ಇಲ್ಲಾಂತ ಹೇಳಿದ್ರೆ ಎಲ್ಲವನ್ನು ಕೂಡ ನಾನೇ ನೋಡ್ಕೋಬೇಕಾಗಿತ್ತಲ್ವಾ. ಅವನು ಬಂದಿದ್ದು ನನಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಯಿತು ಈ ಸಲ ಅಂತ ಹೇಳ್ಬೋದು. ಸೊ ಇವಾಗ ಇಲ್ಲಿ ತಿಂಡಿ ತಿಂತಾ ಇದ್ದೀವಿ. ಒಂಥರ ಅಂದರೆ ಹಾಸ್ಪಿಟಲಲ್ಲಿ ಇರೋದೇ ಒಂಥರ ಆಗತ್ತೆ. ಅದೊಂದು 4-5 ಡೇಸ್ ಕಳೆದಿದ್ದೇ ಏನೋ ಒಂಥರ, ಅಂದರೆ ನಿದ್ದೆ ಸರಿಯಾಗಿಲ್ಲ, ಊಟ ಸರಿಯಾಗಿ, ಅಂದರೆ ಹಾಸ್ಪಿಟಲಲ್ಲಿ ಎಷ್ಟು ತುಂಬ ಹೈಜಿನಿಕ್ ಆಗಿತ್ತು. ಮಾತ್ರ ರೂಮ್ ಮಾತ್ರ ತುಂಬಾ ಚೆನ್ನಾಗಿತ್ತು, ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು. ಆದರೂ ಕೂಡ ಏನೋ ಒಂಥರ ಮನೇಲಿದ್ದಾಗೆ ಅನ್ನಿಸ್ತಾ ಇರಲಿಲ್ಲ. ನೈಟ್ ಪೂರ್ತಿ ನಿದ್ರೆ ಇಲ್ಲ, ಮಗುನ ನೋಡ್ಕೋಬೇಕಿತ್ತು. ನಾನೇ ಅರ್ಧ ಪೇಷಂಟ್ ಥರ ಆಗೋಗಿದ್ದೆ. ಅಂದರೆ ಇವಾಗೆಲ್ಲ ನಿದ್ದೆಗೆಟ್ಟು ಅಭ್ಯಾಸ ಇಲ್ಲ ಅಲ್ಲ, ನಮ್ಮ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ. ಆ ಟೈಮಲ್ಲಿ ಎಷ್ಟೊಂದು ನಿದ್ದೆಗೆಟ್ಟಿದ್ದೀವಿ. ಇವಾಗ ಆರಾಮಾಗಿ ನಿದ್ದೆ ಇರುತ್ತೆ. ಸೊ ಈ ಥರ ನಿದ್ದೆ ಕಡಿಮೆ ಆಗ್ತಾ ಇದೆ ಅಂತ ಅಂದಾಗ ಏನೋ ಒಂಥರ ದೇಹದಲ್ಲಿ ಶಕ್ತಿನೇ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇತ್ತು. ಸೊ ಆದರೂ ಎಷ್ಟು ಸುಸ್ತು, ಎಷ್ಟು ಟಯರ್ಡ್ ಅಂತ ಅನಿಸಿದ್ರು ಕೂಡ ಮನಸ್ಸಲ್ಲಿ ಏನೋ ಒಂಥರ ಖುಷಿ. ಆರಾಮಾಗಿ ಡೆಲಿವರಿ ಆಯ್ತಲ್ವಾ, ಅಮ್ಮ ಮಗು ಇಬ್ಬರು ಕೂಡ ಆರೋಗ್ಯವಾಗಿದ್ದಾರಲ್ವ ಅಂತ ಅಂದ್ಬಿಟ್ಟು ಅದೊಂಥರ ತುಂಬ ಖುಷಿ. ಇಬ್ಬರು ಕೂಡ ತುಂಬಾ ಆರೋಗ್ಯವಾಗಿದ್ದಾರೆ. ಸೊ ಅದೊಂಥರ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಎಷ್ಟು ಟಯರ್ಡ್ ಆದರೂ ಕೂಡ ಮಗು ಮುಖ ನೋಡಿದಾಗ ಅಲ್ಲಿಂದಲೇ ಅದು ಹಾರೋಗುತ್ತೆ. ಸೊ ಈ ಥರ ಇರುತ್ತೆ. ಹಾಗೆ ಇವತ್ತು ಲಾಸ್ಟ್ ಡೇ ಅಲ್ವಾ, ಡಿಸ್ಚಾರ್ಜ್ ಕೂಡ ಇವತ್ತೇ ಇರೋದ್ರಿಂದ ಡಾಕ್ಟ್ರಿಗೆ ಕೂಡ ಏನಾದರೂ ಒಂದು ಚಿಕ್ಕದಾಗಿ ಗಿಫ್ಟ್ ಮಾಡೋಣ ಅಂತ ತಮ್ಮ ಹೇಳಿದ. ಸೊ ಹಾಗಾಗಿ ಒಂದು ಚಿಕ್ಕದಾದಂತಹ ಗಿಫ್ಟ್ನ ರೆಡಿ ಮಾಡ್ಕೊಂಡ್ವಿ. ಇನ್ನು ಕೌಶಿ ಡೆಲಿವರಿ ಆದ್ದು ಉಜಿರೆ ಬೆನಕ ಹಾಸ್ಪಿಟಲಲ್ಲಿ. ಡೆಲಿವರಿ ಮಾಡಿಸಿದ ಡಾಕ್ಟರ್ ಹೆಸರು ಅಂಕಿತಾ ಜಿ ಭಟ್ ಅಂತ ಅಂದ್ಬಿಟ್ಟು. ಡಾಕ್ಟರ್ ಬಗ್ಗೆ ಹೇಳಬೇಕು ಅಂತಾನೆಲ್ಲ ಅಷ್ಟು ಒಂದು ಒಳ್ಳೆಯವರು ಅಂತಾನೆ ಹೇಳ್ಬೋದು. ಸ್ವಲ್ಪನೂ ಆಟಿಟ್ಯೂಡ್ ಇಲ್ಲ, ಅವ್ರ ಮನೆಯವ್ರ ಥರನೇ ಟ್ರೀಟ್ ಮಾಡ್ತಾರೆ ಪ್ರತಿ ಪೇಷಂಟ್ನ ಕೂಡ. ಅದು ನಮಗೆ ತುಂಬಾನೇ ಇಷ್ಟ ಆಗ್ತಾ ಇತ್ತು ಅವರಲ್ಲಿ. ತುಂಬ ಒಂದು ಮೃದುವಾದ ಮಾತು, ಮೃದುವಾದ ಮನಸ್ಸು ಅಂತಾನೆ ಹೇಳ್ಬೋದು. ಹಾಗೆ ಆ ಥರ ಒಂದು ಕಂಫರ್ಟ್ ಝೋನ್ ಇದ್ರೆ ನಮಗೆ ಕೂಡ, ಮನೆಯವರಿಗೆ ಹಾಗೆ ಡೆಲಿವರಿ ಮಾಡಿಸ್ಕೊಳ್ಳೋರಿಗೆ ತುಂಬಾನೇ ಒಳ್ಳೇದಾಗತ್ತೆ, ಒಂದು ಕಂಫರ್ಟೇಬಲ್ ಆಗತ್ತೆ. ಅಂದರೆ ಭಯ ಕೂಡ ಇರಲ್ಲ. ಸೊ ಈ ಥರ ಇರುತ್ತೆ. ಇವರೇ ನೋಡಿ ನಮ್ಮ ಡಾಕ್ಟ್ರು, ನಮ್ಮ ಕೌಶಿಗೆ ಡೆಲಿವರಿ ಮಾಡಿಸಿದಂಥ ಡಾಕ್ಟ್ರು. ಹಾಗೆ ಹೊರಡಬೇಕಿದ್ರೆ ಗಿಫ್ಟ್ ಕೊಟ್ಟು ಮಗು ಜೊತೆ ಒಂದು ಫೋಟೋ ಎಲ್ಲ ತಗೊಂಡು ಹಾಗೆ ಇವಾಗ ಮನೆ ಹೋಗ್ತಾ ಇದ್ದೀವಿ. ಮಗುನ ನಾನೇ ಹಿಡ್ಕೊಂಡಿದ್ದೀನಿ, ಅಮ್ಮ ಜೊತೆಗಿದ್ದಾರೆ. ಕೌಶಿ ಹಾಗೆ ತಮ್ಮ ಫ್ರಂಟ್ ಸೀಟಲ್ಲಿ ಕೂತ್ಕೊಂಡಿದ್ದಾರೆ. ತಮ್ಮ ಡ್ರೈವಿಂಗ್ ಮಾಡ್ತಾ ಇದ್ದಾನೆ, ಕೌಶಿ ಪಕ್ಕದಲ್ಲಿ ಕೂತ್ಕೊಂಡಿದ್ದಾಳೆ. ಮುಖ ಅಂತೂ ನೋಡೋದೇ ಬೇಡ, ನಿದ್ದೆ ಇಲ್ಲದೆ ಕಂಪ್ಲೀಟಾಗಿ ನಾನು ಟಯರ್ಡ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಹಾಗೆ ಈ ಥರ ಇತ್ತು ನಮ್ಮ ಕೌಶಿ ಡೆಲಿವರಿ ಸ್ಟೋರಿ. ಈ ಥರ ಇತ್ತು ಅಂತ ಹೇಳ್ಬೋದು. ನಿಮಗೆ ಬೇಕಿದಂದರೆ ನಮ್ಮ ಇಲ್ಲಿ ಲೋಕಲ್ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಬೆನಕ ಹಾಸ್ಪಿಟಲ್ಗೆ ಆರಾಮಾಗಿ ಡೆಲಿವರಿಗೆ ಹೋಗ್ಬೋದು. ಅಂಕಿತಾ ಮ್ಯಾಮ್ ಅಂತೂ ತುಂಬ ಒಳ್ಳೆಯವರು, ಯಾವುದೇ ಭಯ ಇಲ್ಲ. ಅವ್ರ ಜೊತೆಗಿದ್ರೆ ತುಂಬ ಒಂದು ಫ್ರೀಯಾಗಿ ಮಾತಾಡ್ತಾರೆ, ಎಲ್ಲವನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇವಾಗಿನ ಜನ್ರೇಷನ್ಗೆ ಯಾವ ಥರ ಬೇಕೋ ಅದೇ ಥರ ಇದ್ದಾರೆ ಅಂತಲೇ ಹೇಳ್ಬೋದು. ಫೈನಲಿ ದೇವ್ರ ದಯೆಯಿಂದ ತುಂಬ ಒಳ್ಳೆ ರೀತಿಯಲ್ಲಿ ಕೌಶಿಗೆ ಡೆಲಿವರಿ ಆಗಿ ತಾಯಿ ಹಾಗೆ ಮಗುನ ಇವಾಗ ವಾಪಸ್ ಮನೆಗೆ ಕರ್ಕೊಂಡು ಬಂದಿದ್ದೀವಿ. ನಮ್ಮ ಮನೆಗೆ ಪುಟ್ಟ ಕೃಷ್ಣನ ಆಗಮನ ಆಗ್ತಾ ಇದೆ. ಎಲ್ಲರಿಗೂ ಕೂಡ ತುಂಬ ಖುಷಿ. ಇದೊಂಥರ ಅಂದರೆ ನಾವು ಎನ್ಸಿ ಇರಲಿಲ್ಲ ನಮ್ಮ ಮನೆಯಲ್ಲಿ ಅವಳಿಗೆ, ಅಂದರೆ ನಮ್ಮ ಮನೇಲಿ ಇದ್ಕೊಂಡು ಡೆಲಿವರಿ ಮಾಡಿಬಿಟ್ಟು ಮಗುನ ನಮ್ಮ ಮನೆಗೆ ಕರ್ಕೊಂಡು ಬರ್ತೀವಿ ಅಂತ ನಾವು ಕನಸಲ್ಲೂ ಕೂಡ ಎನ್ಸಿರಲಿಲ್ಲ. ನನ್ನ ತಮ್ಮನ ಮಗುನ ತುಂಬ ಖುಷಿ ಆಯಿತು ಎಲ್ಲರಿಗೂ. ಹಾಗೆ ಒಳಗಡೆ ಬಂದ ಕೂಡಲೇ ದೇವರ ಎದುರುಗಡೆ ನಿಂತ್ಕೊಂಡು ಒಂದ್ಸಲ ದೇವರಿಗೆ ಕೃತಜ್ಞತೆ ಹಾಗೂ ಧನ್ಯವಾದಗಳನ್ನ ತಿಳಿಸಿ ಆಮೇಲೆ ಮಗುನ ರೂಮ್ಗೆ ಕರ್ಕೊಂಡು ಬಂದು ಮಲಗಿಸಿದ್ವಿ. ಇಷ್ಟ ಸ್ನೇಹಿತರೆ ಇವತ್ತಿನ ವಿಡಿಯೋ.
ಕೌಶಿ ಡೆಲಿವರಿ ಲಾಗ್ ಈ ಥರ ಇತ್ತು. ನಿಮ್ಗೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಹಾಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳ್ಬೋದು ಕಮೆಂಟಲ್ಲಿ, ನಾನು ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ನಿಮ್ಮೆಲ್ಲರ ಕ್ವಶನ್ಗೆ ಕೂಡ. ಏನಾದರೂ ಹೇಳೋದಕ್ಕೆ ಬಿಟ್ಟೋಗಿರತ್ತಲ್ವಾ ವಿಡಿಯೋದಲ್ಲಿ, ಸೊ ಆ ಥರ ಇದ್ದಾಗ ಏನಾದರೂ ನಿಮಗೆ ಕೇಳಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಕೇಳ್ಬೋದು. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.